ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 1-30. Today we'll be looking from Acts chapter 9 verse 1 to 30. ಸೊ ಈ ದಿನದ ಒಂದು ಟೈಟಲ್ ಆಗಿ ನಾನು ಡಾರ್ಕ್ನೆಸ್ ಟು ಲೈಟ್, ಕತ್ತಲೆಯಿಂದ ಬೆಳಕಿಗೆ ಎಂಬ ಒಂದು ವಿಷಯ ಕುರಿತು ನಾನು ಮಾತನಾಡಲಿಕ್ಕಿದ್ದೇನೆ. ಸೊ ನಮಗೆ ಕತ್ತಲೆ ಅಂದ ತಕ್ಷಣ ನಮಗೆ ಗೊತ್ತಾಗೋದು ಒಂದು ವಿಷಯ ಏನಂದ್ರೆ, ನಮ್ಗೆ ಯಾರಿಗೂ ಇಷ್ಟ ಇಲ್ಲಲ್ಲ. ಕತ್ತಲೆ ಅಂದ್ರೆ ಯಾರಿಗೂ ನಮ್ಗೆ ಇಷ್ಟ ಇಲ್ಲ. ನಮ್ಗೆ ಕತ್ತಲೆ ನಮ್ಗೆ ಯಾವಾಗ್ಲೂ ಭಯವನ್ನ ತರ್ತದೆ. ಕತ್ತಲೆ ನಮ್ಗೆ ಯಾವಾಗ್ಲೂ ಒಂಥರ ಅಸಮಾಧಾನವನ್ನ ತರ್ತದೆ. ಯಾರು ಕೂಡ ಸಾಮಾನ್ಯವಾಗಿ ಕತ್ತಲೆಯಲ್ಲಿ ಇರ್ಲಿಕ್ಕೆ ಬಯಸೋದಿಲ್ಲ. ಆದ್ರೆ ಬೆಳಕು ಅಂದ ತಕ್ಷಣ ನಮ್ಗೆ ಏನೋ ಒಂಥರ ಧೈರ್ಯ ಕೊಡುತ್ತದೆ, ಏನೋ ಒಂಥರ ರಕ್ಷಣೆಯನ್ನ ಕೊಡುತ್ತದೆ. ಮತ್ತೆ ಬೆಳಕು ಅಂದ ತಕ್ಷಣ ನಮ್ಗಿರುವ ಎಲ್ಲ ಭಯ ಹೋಗಿ ನಮ್ಗೆ ಒಂಥರ ಧೈರ್ಯದ ಒಂದು ಆತ್ಮ ನಮ್ಮಲ್ಲಿ ಬರ್ಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ನಮ್ಗೆ ಆದ್ರೆ ಈ ದಿನದಲ್ಲಿ ನಾನು ನೋಡುವ ಒಂದು ವಿಷಯ ಏನಂದ್ರೆ, ಸೌಲನು ಎಂಬ ಒಂದು ವ್ಯಕ್ತಿಯ ಕುರಿತು ನಾವು ನೋಡ್ಲಿಕ್ಕಿದ್ದೇವೆ. ಆತನು ಸೌಲನ ಜೀವಿತದಲ್ಲಿ ಅವನು ಕತ್ತಲೆಯಲ್ಲಿ ಇದ್ದಾಗ ಅವನ ಜೀವನದಲ್ಲಿ ದೇವರು ಬಂದು ಅವನ ಯಾವ ರೀತಿ ಬೆಳಕನ್ನು ಅವನು ಅನುಭವಿಸುತ್ತಾನೆ ಎಂಬ ಒಂದು ವಿಷಯ ಕುರಿತು ನಾವು ನೋಡ್ಲಿಕ್ಕಿದ್ದೇವೆ. ಹಾಗಾಗಿ ಇವನ ಒಂದು ಕತೆ ನಾವು ನೋಡ್ಬೇಕು ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಇವನ ವಿಷಯ ಕುರಿತು, ಸೌಲನ ಕುರಿತು. ಅವನು ಅನೇಕ ರೀತಿಯಲ್ಲಿ ಜನರ ಮಧ್ಯದಲ್ಲಿ ಅವನು ಯೇಸು ಸ್ವಾಮಿಯನ್ನು ನಂಬಿರುವವರನ್ನ ಅವನು ಏನ್ ಮಾಡ್ತಾ ಇದ್ದ ಅಂದ್ರೆ ತುಂಬಾ ಕಿರುಕುಳ ಕೊಡೋದು, ಅವರನ್ನ ಹೊಡೆಯೋದು, ಮತ್ತೆ ಅವರನ್ನ ಅವನು ಜೈಲಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಒಂದು ಕಷ್ಟವಾದ ರೀತಿಯಲ್ಲಿ ಅವನು ಅವ್ರಿಗೆಲ್ಲ ಮಾಡ್ತಾ ಇದ್ದ. ಆದ್ರೆ ಅವನು ಬಂದು ಎಲ್ಲಿಂದ ಅಂದ್ರೆ ಅವನು ಯೋಧ ಧರ್ಮದ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಅವನ ಸ್ವಂತ ಊರು ತಾರ್ಷಿಸ್ ಅಂತ, ಆ ಊರಿನಿಂದ ಬಂದಿರೋ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಅವನು ತುಂಬಾ ಒಂದು ಬಲವುಳ್ಳ ವ್ಯಕ್ತಿ ಆಗಿರ್ತಾನೆ. ಯಾಕೆಂದ್ರೆ ಯಾರಾಗ್ಲಿ, ಅದು ಹೆಂಗಸರಾಗಿರ್ಲಿ ಗಂಡಸರಾಗಿರ್ಲಿ ಯಾರೇ ಆದ್ರೂ ಕೂಡ ಅಂತವ್ರನ್ನ ಅವರು ದೇವ್ರು ನಂಬಿದ್ದಾರೆ, ಯೇಸು ಸ್ವಾಮಿನ ನಂಬಿದ್ದಾರೆ ಅಂತ ಗೊತ್ತಾದ್ರೆ ತಕ್ಷಣ ಅವನು ತುಂಬಾ ತೊಂದರೆ ಪಡಿಸ್ತಾ ಇದ್ದ, ತುಂಬಾ ವಿರೋಧವಾಗಿ ಅವ್ರ ಹತ್ರ ನಡ್ಕೊಳ್ತಾ ಇದ್ದ. ಹಾಗಾಗಿ ಅವನ ಒಂದು ಕುರಿತು ನಾವು ನೋಡ್ಬೇಕು ಅಂದ್ರೆ, ಆ ಸೌಲನ ಹಿಂದಿನ ಕತ್ತಲೆಯ ಜೀವಿತ, ಆ ವಿಷಯದಲ್ಲಿ ನಾವು ನೋಡ್ಬೇಕು ಅಂದ್ರೆ 1-2 ವಾಕ್ಯ ಹೇಳುತ್ತದೆ. ಸೌಲನು ಇನ್ನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿ ಬೆದರಿಕೆಯ ಮಾತುಗಳನ್ನು ಆಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಸೆ ಪಡುತ್ತಾ ಮಹಾಯಾಜಕರ ಬಳಿಗೆ ಹೋಗಿ ಆ ಮಾರ್ಗವನ್ನು ಹಿಡಿಯುವವರಾಗಿರಬೇಕೆಂದು ಸಿಕ್ಕಿದರೆ ಅವರು ಗಂಡಸರಾಗಲಿ ಹೆಂಗಸರಾಗಲಿ ಯಾರೇ ಆದರೂ ಕೂಡ ಅವನೇನ್ ಮಾಡ್ತಾ ಇದ್ದ, ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ತೊಂದರೆ ಪಡಿಸುವ ಒಂದು ವ್ಯಕ್ತಿ ಆಗಿರ್ತಾನೆ. ಸೊ ಹೀಗಾಗಿ ಅವನ ಜೀವಿತದಲ್ಲಿ ಒಂದು ಕತ್ತಲೆ, ಅವನಲ್ಲಿ ಅವನ ಆತರ ದೇವರು ನಂಬಿದವ್ರಿಗೆ ಆತರ ತೊಂದರೆ ಕೊಡ್ತಾ ಇದ್ದಾನೆ ಅಂದ್ರೆ ಅವನಲ್ಲಿ ಯಾವುದೇ ರೀತಿಯಾದ ಬೆಳಕಿರ್ಲಿಕ್ಕೆ ಸಾಧ್ಯನ ಇಲ್ಲ. ಅವನಲ್ಲಿ ಯಾವಾಗ್ಲೂ ಆ ಕತ್ತಲೆಯ ವಾತಾವರಣವನ್ನೇ ಅವನು ತುಂಬಿಸ್ಕೊಂಡಿರ್ತಾನೆ. ಯಾವಾಗಲೂ ಅವನಲ್ಲಿ ಕೋಪ, ಯಾವಾಗ್ಲೂ ಅವನಲ್ಲಿ ದ್ವೇಷ, ಈ ರೀತಿಯಾಗಿ ಮತ್ತೆ ಅವನಿಗೆ ಯಾವುದೇ ರೀತಿಯಾದ ತಪ್ಪಾದ ಪ್ರಜ್ಞೆ ಕೂಡ ಅವನಿಗೆ ಅನಿಸ್ತಾ ಇರಲಿಲ್ಲ ಜನರನ್ನ ಅವನು ತೊಂದರೆ ಪಡಿಸ್ತಾ ಇರುವಾಗ. ಯಾಕೆಂದ್ರೆ ಅವನ ಆತ್ಮೀಕವಾದ ಕುರುಡು, ಅವನ ಕಣ್ಣುಗಳು ಏನಾಗಿರ್ತದೆ, ಕುರುಡಾಗಿರ್ತದೆ. ಹಾಗಾಗಿ ಏನು ನೋಡಿದ್ರು ಕೂಡ ಅವನು ಮಾಡ್ತಾ ಇರೋದು ನಾನು ಸರಿನೇ ಮಾಡ್ತಾ ಇರೋದು, ನಾನು ದೇವ್ರಿಗೋಸ್ಕರ ನಾನು ಒಳ್ಳೇದೇ ಮಾಡ್ತಾ ಇದ್ದೀನಿ ಅನ್ನೋ ಆ ರೀತಿಯಾದ ಮನಸ್ಸು ಅವನಲ್ಲಿ ಇರ್ತದೆ ಹೊರತು ಅವನಲ್ಲಿ ಒಂದು ಪ್ರಜ್ಞೆನೇ ಇರ್ತಿರ್ಲಿಲ್ಲ. ನಾನು ಯೇಸು ಸ್ವಾಮಿ ನಂಬಿರುವ ಜನರಿಗೆ ನಾನು ತೊಂದರೆ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಪರಿಜ್ಞಾನ ಅವನಲ್ಲಿ ಇರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅವನು ದೇವರನ್ನು ನಂಬಿದವರನ್ನು ಹಿಂಸಿಸುತ್ತಾ ಮತ್ತೆ ಅವನು ಮಾಡುವುದು ಎಲ್ಲವೂ ಒಳ್ಳೆಯದೇ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಜಂಬದ ಒಂದು ರೀತಿಯಲ್ಲಿ ಅವನು ಜೀವಿಸ್ತಾ ಇರ್ತಾನೆ. ಅದೇ ರೀತಿಯಾಗಿ ನಾವು ಕೂಡ ದೇವರನ್ನ ನಂಬಿಲ್ದೆ ಇರುವಾಗ ನಮ್ಮ ಜೀವಿತದಲ್ಲಿ ಅವನ ರೀತಿಯಲ್ಲಿ ನಾವು ಕತ್ತಲೆಯ ಜೀವಿತದಲ್ಲಿ ಇರ್ತಾ ಇದ್ವಿ, ಹೌದಲ್ಲ? ನಾವೆಲ್ಲರೂ ದೇವರನ್ನ ನಾವು ತಿಳಿಯದೆ, ದೇವರ ಒಂದು ವಿಷಯವನ್ನ ತಿಳಿದೆ ನಾವೆಲ್ಲರೂ ಪಾಪದ ಒಂದು ಜೀವಿತವನ್ನ ಜೀವಿಸಿ ನಾವು ಇದ್ದೇವೆ. ಆದ್ರೆ ದೇವರು ನಮ್ಮನ್ನ ನೋಡಿ ನಮ್ಮನ್ನ ಕಂಡಿಡಿದು ಆತನ ಮಹಿಮೆಗೋಸ್ಕರ ದೇವರು ನಮ್ಮನ್ನ ಉಪಯೋಗಿಸ್ಕೊಡುವುದನ್ನ ನಾವು ನಮ್ಮೆಲ್ಲರ ಜೀವಿತದಲ್ಲೂ ಕೂಡ ನೋಡ್ಬೋದು. ಅದೇ ರೀತಿ ಸೌಲನ ಜೀವಿತದಲ್ಲಿ ಅವನ ಜೀವಿತ ಹೇಗಿತ್ತು ಅಂದ್ರೆ ಈ ರೀತಿಯಾಗಿ ಯಾವುದೇ ರೀತಿಯಾದ ಒಂದು ಸಮಾಧಾನದ ಅವನು ಎಲ್ಲಿರ್ತಾನೆ ಅಲ್ಲಿ ಎಲ್ಲರಿಗೂ ಏನಿತ್ತು, ತುಂಬಾ ಭಯವಿತ್ತು. ಅವ್ನು ನೋಡಿದ್ರೆ ಎಲ್ಲರೂ ಮೇ ಬಿ ಓಡೋಗ್ತಾ ಇದ್ರು. ಯಾಕೆಂದ್ರೆ ಅಷ್ಟು ಜನರನ್ನ ಅವನು ಹಿಂಸೆ ಪಡಿಸ್ತಿರುವ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಸೊ ಆ ರೀತಿಯಾಗಿ ನಾವು ಕೂಡ ದೇವರನ್ನ ನೆಮ್ಕೊಳ್ಳುವಾಗ ಅನೇಕ ಜನರು ನಮ್ಮನ್ನ ನೋಡಿ ಅವರು ಯೇಸು ಸ್ವಾಮಿಯನ್ನ ನೆಮ್ಕೊಂಡಿದ್ದಾರೆ, ಅವರನ್ನ ನಾವು ಬಿಡಬಾರ್ದು ಅಂತ ನಾವು ಅನೇಕ ಒಂದು ವಿಷಯಗಳನ್ನ ನೋಡ್ತಾ ಇದ್ದೀವಿ. ಅನೇಕ ರೀತಿಯಾದ ಒಂದು ನ್ಯೂಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನರನ್ನ ಹಿಂಸೆ ಪಡಿಸ್ತಿರುವ ಜನರು ಕೂಡ ಇದ್ದಾರೆ. ಮತ್ತೆ ಯೇಸು ಸ್ವಾಮಿ ಹೆಸರು ಹೇಳಿದ್ರೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಸೊ ಹಾಗಾಗಿ ಅನೇಕ ಜನರು ಈ ರೀತಿಯಾದ ಒಂದು ಕತ್ತಲೆಯ ಜೀವನದಲ್ಲಿ ಅವರು ಜೀವಿಸುವುದನ್ನ ನಾವು ನೋಡ್ಬೋದು. ಹಾಗಾಗಿ ಸೌಲನ್ ಏನಾಗಿರ್ತಾನೆ, ಈ ರೀತಿಯಾದ ಒಂದು ಜೀವಿತವನ್ನ ಜೀವಿಸ್ಕೊಂಡು ಅವನು ಇರುವುದನ್ನ ಅವನ ಕುರಿತು ನಾವು ನೋಡ್ಬೋದು. ಆದ್ರೆ ಆ ರೀತಿಯಾಗಿ ಅವನು ಅನೇಕ ಜನರನ್ನ ಅವನು ತೊಂದರೆ ಪಡಿಸ್ಕೊಂಡು ಅವನು ಇರ್ತಾನೆ. ಸೊ ಹಾಗೆ ದೇವರು ಅವನನ್ನ ಬಿಡೋದಿಲ್ಲ. ಯಾಕೆಂದ್ರೆ
ಅವನನ್ನೇ ನಾನು ನನ್ನ ವಿಷಯವಾಗಿ ಅವನನ್ನು ಅನೇಕ ಜನರಿಗೆ ಸಾಕ್ಷಿಯಾಗಿ ಹೇಳಿ ಇಟ್ಟರೆ ಇನ್ನು ಅನೇಕ ಕಾರ್ಯಗಳನ್ನು ಈ ವ್ಯಕ್ತಿ ಮಾಡ್ತಾನೆ ಅಂತ ದೇವರಿಗೆ ಅವನ ಮೇಲೆ ಒಂದು ಪ್ಲಾನ್ ಇತ್ತು, ಅವನ ಮೇಲೆ ಒಂದು ಗುರಿ ಇತ್ತು. ಹಾಗಾಗಿ ನಾವು ನೋಡುವಾಗ 3ನೇ ವಾಕ್ಯದಿಂದ 9ನೇ ವಾಕ್ಯ. ಸೊ ಆ ವಾಕ್ಯದಲ್ಲಿ ನಾವು ಅವನು ಯಾವಾಗ ದೇವರನ್ನ ದೃಷ್ಟಿಸುವ ಒಂದು ಘಟನೆಯನ್ನ ನಾವು ನೋಡ್ತೇವೆ. ಅವನ ಕತ್ತಲೆ ಜೀವಿತವನ್ನ ನೋಡಿದ್ವಿ. ಅವನು ಯಾರ್ಯಾರನ್ನು ನೋಡಿದ್ರು ಕೂಡ ಅವರನ್ನು ಅವನು ತೊಂದರೆ ಪಡಿಸ್ತಾ ಇದ್ದ, ಹಿಂಸೆ ಪಡಿಸ್ತಾ ಇದ್ದ ಒಂದು ಕತ್ತಲೆ ಜೀವಿತವನ್ನ ನೋಡಿದ್ವಿ. ಆದ್ರೆ ಈಗ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಅವನು ಯೇಸು ಸ್ವಾಮಿಯನ್ನ ನೋಡಿದ ಒಂದು ದೃಷ್ಟಿಯ ಒಂದು ಘಟನೆಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಏಕೆಂದ್ರೆ ಆ ಸ್ಥಳದಲ್ಲಿ ಅವನು ಇದ್ದು ಜೆರುಸಲೇಮಲ್ಲೆಲ್ಲ ಅನೇಕ ಜನರಿಗೆ ಅವನು ತೊಂದರೆ ಪಡಿಸಿ ಮತ್ತೆ ಅವನು ಎಲ್ಲ ಹೋಗ್ತಾ ಇದ್ದ ಗೊತ್ತಾ, ದಮಸ್ಕ ಅನ್ನೋ ಒಂದು ಸ್ಥಳಕ್ಕೆ ಹೋಗ್ತಾ ಇರ್ತಾನೆ. ಏನ್ ಮಾಡ್ಲಿಕ್ಕೆ, ಇನ್ನು ಅಲ್ಲಿರುವ ಜನರನ್ನ ಅವನು ಹಿಂಸಿಸಿ ಅವರನ್ನು ಕೂಡ ಅವನು ಜೆರುಸಲೇಮ್ಗೆ ಕರ್ಕೊಂಡು ಬಂದು ಅವರನ್ನ ಮತ್ತೆ ಜೈಲಲ್ಲಿ ಹಾಕಿ ಅವರನ್ನ ತೊಂದರೆ ಪಡಿಸ್ಬೇಕು ಅಂತ ಅವನು ಅವನು ಜೆರುಸಲೇಮಿನ ಒಂದು ಸ್ಥಳದಲ್ಲಿ ಬಿಟ್ಟು ಮತ್ತೆ ಇನ್ನೊಂದು ಸ್ಥಳಕ್ಕೆ ಅವನು ಹೋಗ್ತಾ ಇರ್ತಾನೆ. ಜನರನ್ನ ಅವನು ಕರ್ಕೊಂಡು ಬರಕ್ಕೆ, ಹಿಂಸೆ ಪಡಿಸ್ಲಿಕ್ಕೆ ಅವನು ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ನಾವು 3ರಿಂದ 9ನೇ ವಾಕ್ಯ ನಾವು ನೋಡ್ಬೋದು. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಸೊ ಆ ಸಮಯದಲ್ಲಿ ಅವನು ಹೋಗ್ತಾ ಇರ್ತಾನೆ. ಅವನು ಹೋಗುವಾಗ ಅವನಿಗೆ ಏನಾಗ್ತದೆ, ಅವನು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚುತ್ತಾ ಇತ್ತಂತೆ. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು ಬಿದ್ದ ತಕ್ಷಣ ಆ ವ್ಯಕ್ತಿ ಅವನಿಗೆ ವಾಣಿ, ಒಂದು ವಾಯ್ಸ್ ಅನ್ನು ಅವ್ನು ಕೇಳ್ತಾನೆ. ಏನಂದ್ರೆ, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸಿಸುತ್ತಿ ಎಂದು ಕೇಳುವ ಒಂದು ವಾಣಿಯನ್ನು ಕೇಳ್ತಾನೆ. ಆಗ ಕರ್ತನೆ, ನೀನ್ ಯಾರು ಎಂದು ಕೇಳಿದಕ್ಕೆ ಕರ್ತನು, ನೀನು ಹಿಂಸಿಸುತ್ತಿರುವ ಯೇಸುವೆ ನಾನು. ಸೊ ಅವಾಗ ಯೇಸು ಸ್ವಾಮಿ ಹೇಳ್ತಾರೆ ಏನಂದ್ರೆ, ಅವನು ಬಿದ್ದ ತಕ್ಷಣ ನೀನ್ ಯಾರು, ನನಗೆ ಗೊತ್ತಿಲ್ಲ ಅಂತ ಅವನು ಸೌಲನ್ನು ಕೇಳುವಾಗ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಹಿಂಸಿಸುತ್ತಿರುವ ದೇವರು ನಾನೇ ಅಂತ. ಅವಾಗ ದೇವರನ್ನ ಅವನು ದೃಷ್ಟಿಸ್ತಾನೆ. ದೇವರನ್ನ ನೋಡಿ ಅವನು ಆ ಸಮಯದಲ್ಲಿ ಅವನು ಕೆಳಗೆ ಬಿದ್ದು ಅವನಿಗೆ ಕಣ್ಣು ಕಾಣದೇ ಆಗೋಗ್ತದೆ, ಅವನ ಕಣ್ಣು ಮುಚ್ಚೋಗಿರ್ತದೆ. ಸೊ ಆ ಸಮಯದಲ್ಲಿ ಅವನು ಏನ್ ಮಾಡ್ತಾನೆ ಅಂದ್ರೆ, ಅಲ್ಲಿಂದ ಅವನು ದೇವರ ಒಂದು ಬೆಳಕನ್ನು ಅವನಿವಾಗ ನೋಡಿದಾನೆ. ಕತ್ತಲೆಯಲ್ಲಿದ್ದ ವ್ಯಕ್ತಿ ಇವಾಗ ಏನಾಗಿದೆ, ಅವನ ಜೀವಿತದಲ್ಲಿ ಒಂದು ಬೆಳಕನ್ನು ಅವನು ನೋಡುತ್ತಾ ಪ್ರಾರಂಭಿಸ್ತಾ ಇದ್ದಾನೆ. ಇದು ಹೇಗಿರ್ತದೆ ನೋಡ್ರಿ ಆ ಘಟನೆ. ಅವನು ಎಲ್ಲಾ ಜನರನ್ನ ಹಿಂಸಿಸ್ಕೊಂಡು ಬರ್ತಿರ್ತಾನೆ. ಯೇಸು ಸ್ವಾಮಿಯನ್ನ ಹೆಸರು ಕೂಡ ಅವನಿಗೆ ಇಷ್ಟ ಆಗ್ತಿರೋದಿಲ್ಲ. ಆದ್ರೆ ಈಗ ಅವನು ಯೇಸು ಸ್ವಾಮಿಯನ್ನೇ ದೃಷ್ಟಿಸುತ್ತಾನೆ. ಯೇಸು ಸ್ವಾಮಿಯನ್ನ ನೋಡುವ ಒಂದು ಸಮಯ ಅವನಿಗೆ ಬಂತು. ಈ ಸಮಯದಲ್ಲಿ ಅವನ ಜೀವನದಲ್ಲಿ ಬದಲಾವಣೆ ಆಗ್ಲೇಬೇಕಲ್ಲ. ಅವನ ಜೀವನದಲ್ಲಿ ಅವನು ಏನ್ ಮಾಡ್ತಾನೆ, ಆ ಸಮಯದಲ್ಲಿ ಕ್ರಿಸ್ತನ ಬೆಳಕು ಆತನ ಮೇಲೆ ಬಂದಾಗ ಅವನಲ್ಲಿ ಒಂದು ದೊಡ್ಡ ಬದಲಾವಣೆ ಮತ್ತು ಅವನಲ್ಲಿ ಎಲ್ಲ ಒಂದು ಕತ್ತಲೆಯ ಒಂದು ಜೀವಿತ ಹೋಗಿ ಅವನಲ್ಲಿ ಬೆಳಕಿನ ಒಂದು ಸ್ಪರ್ಶವನ್ನು ಅವನು ಕಾಣ್ಲಿಕ್ಕೆ ಇದು ಮಾಡ್ತಾನೆ. ಯಾಕೆಂದ್ರೆ ಅವನಲ್ಲಿದ್ದ ಒಂದು ದ್ವೇಷ, ಕೋಪ ಎಲ್ಲವೂ ಅವನಿಗೆ ಅದೇ ಸಮಯದಲ್ಲಿ ಹೋಗ್ಬಿಡುತ್ತೆ. ಯಾಕೆಂದ್ರೆ ಅವನಲ್ಲಿ ಆ ಯೇಸು ಸ್ವಾಮಿಯ ಒಂದು ದರ್ಶನ ಅವನನ್ನ ಆ ರೀತಿಯಾಗಿ ಮಾಡ್ತದೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಾದ ನಮ್ಮಲ್ಲೂ ಕೂಡ ಅನೇಕ ಜನರಿಗೆ ನಾವು ದೇವರ ಬೆಳಕು ನಮ್ಮಲ್ಲಿ ಬರುವ ತನಕ ನಾವು ಹೇಗಿರ್ತೀವಿ ಹಾಗೆ ನಾವು ಜೀವಿಸ್ತಾ ಇರ್ತೀವಿ. ಆದ್ರೆ ಯೇಸು ಸ್ವಾಮಿಯ ಬೆಳಕು ನಮ್ಮ ಜೀವಿತದಲ್ಲಿ ಬಂದಾಗ ಆ ಕತ್ತಲೆ ನಮ್ಮಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸೌಲನ ಜೀವಿತದಲ್ಲಿ ಫುಲ್ಲು ಕತ್ತಲೆ ಆಗಿತ್ತು. ಅವನ ಸಮಯದಲ್ಲಿ ಅವನು ಯೇಸು ಸ್ವಾಮಿಯನ್ನ ನೋಡ್ಲಿಕ್ಕೂ ಕೂಡ ಅವನು ಬಯಸ್ಲಿಲ್ಲ. ಆದ್ರೆ ಈ ಸಮಯದಲ್ಲಿ ಅವನಲ್ಲಿ ಬೆಳಕು ಬಂದ ಕೂಡಲೇ ಅವನಲ್ಲಿ ಏನಾಯ್ತು, ಒಂದು ದೊಡ್ಡ ಬದಲಾವಣೆಯನ್ನು ಆಗುವುದನ್ನ ನಾವು ನೋಡ್ಬೋದು. ಒಂದ್ ವೇಳೆ ಅವನಲ್ಲಿ ಬದಲಾವಣೆ ಆಗಿಲ್ಲ ಅಂದ್ರು ಆ ಸಮಯದಲ್ಲೂ ಕೂಡ ಅವನು ಏನ್ ಮಾಡ್ತಿದ್ದ, ಎದ್ದು ಮತ್ತೆ ಹೋಗ್ತಾ ಇದ್ದ ಅವನು ನೋಡ್ತಿರೋ ಒಂದು ಸ್ಥಳಕ್ಕೆ ಹೋಗ್ಬೇಕು ಅಂತ. ಆದ್ರೆ ಅದೇ ಸಮಯದಲ್ಲಿ ಅವನು ತಾಳ್ಮೆ ಉಳ್ಳವನಾಗಿ ಅವನು ಆಗೋದನ್ನ ನಾವು ನೋಡ್ತೇವೆ. ಏಕೆಂದ್ರೆ ಕತ್ತಲಿರುವ ಸ್ಥಳದಲ್ಲಿ ಬೆಳಕು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ಕತ್ತಲಿರ್ಬೇಕು, ಇಲ್ಲ ಬೆಳಕಿರ್ಬೇಕು. ಆದ್ರೆ ಅವನಲ್ಲಿ ಕತ್ತಲಿದ್ದಾಗ ಬೆಳಕು ಅವನಲ್ಲಿ ಇರ್ಲಿಕ್ಕೆ ಚಾನ್ಸ್ ಇರ್ಲಿಲ್ಲ. ಆದ್ರೆ ಇವಾಗ ಅವನಲ್ಲಿ ಬೆಳಕು ಬಂದಾಗ ಕತ್ತಲೆ ಹೋಗ್ಲೇಬೇಕು. ಹಾಗಾಗಿ ನಮ್ಮ ಜೀವಿತದಲ್ಲೂ ಕೂಡ ನಾವೆಷ್ಟೇ ಪಾಪ ತಪ್ಪುಗಳು, ಅನೇಕ ರೀತಿಯಾದ ಒಂದು ಪಾಪಗಳನ್ನ ನಾವು ಮಾಡ್ಕೊಂಡು ಬಂದಿರ್ತೀವಿ. ಆದ್ರೆ ಆ ಯೇಸು ಸ್ವಾಮಿಯ ಬೆಳಕು ನಮ್ಮ ಜೀವನದಲ್ಲಿ ಬಂದಾಗ ನಾವು ಆ ನೆನಪುಗಳು ನಮ್ಮಲ್ಲಿ ಇರಬಹುದು. ನಾವು ಮಾಡಿರುವ ತಪ್ಪುಗಳಾಗ್ಲಿ, ನಾವು ಮಾಡಿರುವ ಒಂದು ಸರಿ ಇಲ್ಲದ ಕಾರ್ಯಗಳಾಗ್ಲಿ ಅವು ನೆನಪಿನಲ್ಲಿ ಅವು ಬರ್ತಾ ಇರ್ತವೆ. ಆದ್ರೆ ಯಾವುದೇ ರೀತಿಯಾದ ಆ ಒಂದು ಗುರುತು ನಮ್ಮಲ್ಲಿ ಇಲ್ಲದಾಗಿ ದೇವರು ಮಾಡ್ಲಿಕ್ಕೆ ಅಶಕ್ತನಾಗಿದ್ದಾನೆ. ಏಕೆಂದ್ರೆ ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆ 18:28, Psalm 18:28. ಈ ವಾಕ್ಯ ಎಷ್ಟು ಸುಂದರವಾಗಿದೆ ಅಂದ್ರೆ, ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ. ಯೇಸು ಸ್ವಾಮಿ ಮಾತ್ರ ನಮ್ಮ ಒಂದು ದೀಪವನ್ನು ಹಚ್ಚಿಸುವವನಾಗಿರುವವನು. ಮತ್ತೆ ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸಿದ್ದಾನೆ. ಯೆಹೋವನಾದ ದೇವರು
ಆ ಸೌಲನ ಜೀವಿತದಲ್ಲಿ ಇರುವ ಕತ್ತಲನ್ನ ದೂರ ಮಾಡಿ ಅವನ ಜೀವನದಲ್ಲಿ ಬೆಳಕನ್ನ ಕೊಟ್ಟಿರುವ ದೇವರಾಗಿದ್ದಾನೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಾವು ದೇವರನ್ನ ನಾವು ತಿಳಿದುಕೊಳ್ಳುವ ಈ ಸಮಯದಲ್ಲಿ ನಮ್ಮಲ್ಲಿ ಅನೇಕ ರೀತಿಯಾದ ಒಂದು ಬದಲಾವಣೆಗಳನ್ನ ನಾವು ನೋಡ್ತಾ ಇರ್ತೇವೆ. ಹಾಗಾಗಿ ನಾವು ದೇವರನ್ನ ದೃಷ್ಟಿಸುವವರಾಗಿರ್ಬೇಕು. ದಿನನಿತ್ಯ ನಾವು ದೇವರನ್ನ ದೃಷ್ಟಿಸುವವರಾಗಿರುವಾಗ ದೇವರ ಪ್ರಸನ್ನತೆ ನಮ್ಮ ಮೇಲೆ ಬಂದು ನಮ್ಮಲ್ಲಿರುವ ಎಲ್ಲ ಕತ್ತಲೆಗಳು ಅದು ಹೋಗಿ ದೇವರು ಬೆಳಕನ್ನ ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಸೌಲನ ಜೀವಿತದಲ್ಲಿ ನೋಡುವಾಗ ಅವನು ಇಡೀ ಜನರಿಗೆ ಎಲ್ಲರಿಗೂ ತೊಂದರೆ ಪಡಿಸ್ತಾ ಇದ್ದ. ಯೇಸು ಸ್ವಾಮಿ ನೆಮ್ಮದಿಯವನು ಒಬ್ಬರನ್ನು ಕೂಡ ಬಿಡಬಾರ್ದು ಅನ್ನೋದು ಅವನೊಂದು ದೃಷ್ಟಿಕೋನವಾಗಿತ್ತು. ಆದ್ರೆ ಇಲ್ಲಿ ಅವನು ಯೇಸು ಸ್ವಾಮಿಯನ್ನ ದೃಷ್ಟಿಸಿದ ಕ್ಷಣದಿಂದ ಅವನಲ್ಲಿದ್ದ ಎಲ್ಲ ಕತ್ತಲೆ ಹೋಗಿ ಅವನ ಜೀವಿತದಲ್ಲಿ ಬೆಳಕಾಗಿತ್ತು. ದೇವರು ಅವನ ಜೀವಿತವನ್ನ ಬೆಳಕನ್ನ ಹತ್ತಿಸಿದ್ದಾನೆ ಯೇಸು ಸ್ವಾಮಿ. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ಒಂದು ವೇಳೆ ನಮ್ಮ ಅಕ್ಕಪಕ್ಕ ಮನೆಯವರಾಗ್ಲಿ, ನಮ್ಮ ಕುಟುಂಬದವರಾಗ್ಲಿ ಯಾರಾದ್ರೂ ದೇವರನ್ನ ನಂಬಿಲ್ಲ ಅಂದ್ರೆ ಅವರ ಜೀವನದಲ್ಲಿ ದೇವರು ಬೆಳಕನ್ನ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ಅವರ ಜೀವಿತವನ್ನ ಮಾರ್ಪಾಡು ಮಾಡ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ 1 ಯೋಹಾನ 1ನೇ ಅಧ್ಯಾಯ 1 ಯೋಹಾನ 1 John chapter 1 verse 5 to 7. ನಾವು ಆತನಿಂದ ಕೇಳಿ ನಿಮಗೆ ತಿಳಿಯುವ ವಾರ್ತೆಯನ್ನಾಗುತ್ತದೆ. ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೂನತೆ ಉಳ್ಳವರಾಗಿದ್ದೇವೆಂದು ಕೇಳಿ ಕತ್ತಲೆಯಲ್ಲಿ ನಡೆಯದೆ ಸುಳ್ಳಾಡುವವರಾಗಿದ್ದೇವೆ. ಸತ್ಯವನ್ನು ಅನುಸರಿಸುವವರಲ್ಲ, ಆದರೆ ಆತನು ಬೆಳಕಾಗಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆಯುವುದನ್ನು ನಾವು ಒಬ್ಬರ ಸಂಗಡದೊಬ್ಬರು ಅನ್ಯೂನತೆಯಿಂದಲೇ ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವನ್ನು ಸಕಲ ಪಾಪವನ್ನು ನಿವಾರಣೆ ಮಾಡುವ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಸೊ ಈ ವಾಕ್ಯದಲ್ಲಿ ನಾವು ನೋಡುವಾಗ ಹೇಳ್ತದೆ, ನಾವು ಎಷ್ಟು ಮಾತ್ರಕ್ಕೆ ನಾವು ಕತ್ತಲೆಯಲ್ಲಿ ಇದ್ವಿ, ಆದ್ರೆ ನಾವು ದೇವರ ಒಂದು ಬೆಳಕಿನಲ್ಲಿ ದೇವರಲ್ಲಿ ನಾವು ಅನ್ಯೂನ್ಯತೆ ಆಗಿ ನಾವು ಇರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಮೊದಲು ನಮ್ಮ ಜೀವಿತ ಏನೆಲ್ಲ ಆಗಿರ್ಬೋದು, ನಾವೇನೆಲ್ಲ ತಪ್ಪು ಮಾಡಿರ್ಬೋದು, ದೇವರಿಗೆ ನಾವು ವಿರುದ್ಧವಾಗಿ ನಾವು ಜೀವಿಸಿರ್ಬೋದು, ಸೌಲನಾಗಿ ನಮ್ಮ ಜೀವಿತದಲ್ಲಿ ನಾವು ದೇವರನ್ನ ಕಾಣದೆ ನಾವು ಜೀವಿಸಿರ್ಬೋದು. ಆದ್ರೆ ದೇವರ ವಾಕ್ಯ ಹೇಳುತ್ತದೆ ನಮಗೆ ಮತ್ತೆ ನಾವು ಇಂದಿನ ಜೀವಿತವನ್ನ ನಾವು ಜೀವಿಸದೆ ಮತ್ತೆ ನಾವು ದೇವರಲ್ಲಿ ಬದಲಾವಣೆಯಾಗಿ ದೇವರನ್ನ ದೃಷ್ಟಿಸುತ್ತಾ ಇರುವಾಗ ದೇವರು ನಮ್ಮ ಜೀವಿತವನ್ನ ಕೂಡ ನಮಗೆ ಬದಲಾವಣೆ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಾಗಾಗಿ ನಮ್ಮ ಪಾಪವು ಎಷ್ಟೇ ನಮ್ಮನ್ನ ಚುಚ್ಚುತ್ತಾ ಇದ್ರು ಕೂಡ ಅದನ್ನ ದೇವರು ಕ್ಷಮಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದ್ರೆ ಈ ಲೋಕದಲ್ಲಿ ಹೇಳ್ತಾರೆ, ಈ ಲೋಕದಲ್ಲಿ ನಾವು ಮಾಡುವ ತಪ್ಪುಗಳನ್ನ ಜನರು ನೋಡಿ ನಮ್ಮನ್ನ ಕ್ಷಮಿಸೋದಿಲ್ಲ, ಮತ್ತೆ ಇನ್ನೊಂದು ನನಗೆ ಒಂದು ಚಾನ್ಸ್ ಕೊಡಿ ನಾನು ಮಾಡಿರೋ ತಪ್ಪಿಗೆ ಎಂದು ಜನರು ನಮ್ಮನ್ನ ಕ್ಷಮಿಸಿ ನಮ್ಮನ್ನ ಅವರ ಜೊತೆಯಲ್ಲಿ ಸೇರಿಸ್ಕೊಳ್ಳಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಆದ್ರೆ ದೇವರು ನಾವು ಎಷ್ಟು ಸಾರಿ ತಪ್ಪು ಮಾಡಿದರೂ ಕೂಡ ನಾವೆಷ್ಟು ಸಾರಿ ನಾವು ದೇವರ ವಿರುದ್ಧವಾಗಿ ಹೋದ್ರೂ ಕೂಡ ನಾವು ಮತ್ತೆ ಹೌದು ಸ್ವಾಮಿ ನಾನು ತಪ್ಪು ಮಾಡಿದ್ದೇನೆ, ನಾನು ಮತ್ತೆ ನಿನ್ನ ಒಂದು ಕೃಪೆ ನನಗೆ ಬೇಕು, ನಿನ್ನ ಸಹಾಯ ನನಗೆ ಬೇಕು ಎಂದು ನಾವು ದೇವರಲ್ಲಿ ಹೋಗುವಾಗ ದೇವರು ನಮ್ಮನ್ನ ಕ್ಷಮಿಸಿ ತನ್ನ ಮಕ್ಕಳಾಗಿ ನಮ್ಮನ್ನ ಮಾಡಿಕೊಂಡು ಆತನ ಒಂದು ದೃಷ್ಟಿಯನ್ನ ನಮ್ಮ ಮೇಲೆ ಇಡುವಂತನಾಗಿದ್ದಾನೆ. ಸೊ ಹೀಗಾಗಿ ನಾವು ಸೌಲನ ಒಂದು ಪಾಠ ಅವನ ಜೀವಿತದಲ್ಲಿ ನಾವು ಕಲಿಯಬೇಕಾದ ಒಂದು ದೊಡ್ಡ ಪಾಠವೇನಂದ್ರೆ ಅವನ ಜೀವಿತವನ್ನ ದೇವರು ಬದಲಾವಣೆ ಮಾಡುತ್ತೆ. ಅವನನ್ನ ದೃಷ್ಟಿಸಿದ ದೇವರು ನಮ್ಮನ್ನು ಕೂಡ ದೃಷ್ಟಿಸುವ ದೇವರಾಗಿದ್ದಾನೆ. ಅವನನ್ನ ಸಂಧಿಸಿದ ದೇವರು ನಮ್ಮನ್ನು ಕೂಡ ಸಂಧಿಸುವ ದೇವರಾಗಿದ್ದಾನೆ. ಮತ್ತೆ ಹೊರಗಡೆ ಅನೇಕ ಜನರು ಯೇಸು ಸ್ವಾಮಿಯ ಬಗ್ಗೆ ತಿಳ್ಕೊಂಡಿಲ್ಲ, ಅವರನ್ನು ಕೂಡ ದೇವರು ಸಂಧಿಸುವವನಾಗಿದ್ದಾನೆ. ಏಕೆಂದ್ರೆ ಈ ವಾಕ್ಯದಲ್ಲಿ ನೋಡುವಾಗ ನಾವು ಸೌಲನ್ನು ತುಂಬಾ ಒಬ್ಬ ಪ್ರಭಾವವಂತನಾಗಿರ್ತಾನೆ, ಅವನು ದೊಡ್ಡ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ಜ್ಞಾನ ಇಲ್ಲ ಅಂತಲ್ಲ, ದೊಡ್ಡ ಜ್ಞಾನ ಅವನಿಗೆ ಇರ್ತದೆ. ಆದ್ರೆ ಯಾರು ಕೂಡ ಅನ್ಕೊಂಡಿಲ್ಲ ಈ ವ್ಯಕ್ತಿ ಈ ರೀತಿಯಾಗಿ ಬದಲಾವಣೆ ಆಗ್ತಾನೆ ಅಂತ. ಹಾಗಾಗಿ ನಾವು ನೋಡುವ ಜನರಾಗಿರ್ಬೋದು, ನಮ್ಮ ಜೀವಿತದಲ್ಲಿ ನಮ್ಮ ಒಂದು ಅನೇಕ ದೃಷ್ಟಿಯಾದ ಒಂದು ಅಭ್ಯಾಸಗಳಾಗಿರ್ಬೋದು, ಒಂದೊಂದು ಅಭ್ಯಾಸಗಳು ನಮಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಅದು ನಮಗೆ ಒಂದು ಕತ್ತಲೆಯಾಗಿ ನಮ್ಮ ಜೀವಿತದಲ್ಲಿ ಅಂಟ್ಕೊಂಡಿರುತ್ತೆ. ಆದ್ರೆ ದೇವರು ನಾವು ದೇವರಲ್ಲಿ ಕೇಳಿಕೊಳ್ಳುವಾಗ ದೇವರ ಒಂದು ಪ್ರಸನ್ನತೆ ನಮ್ಮ ಮೇಲೆ ಬಂದು ನಾವು ಅದರಿಂದ ನಾವು ಹೊರಗಡೆ ಬರ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ಲಿಕ್ಕೆ ಶಕ್ತನಾಗ್ತಾನೆ. ಹಾಗಾಗಿ ನಾವು ಮೊದಲನೇದಾಗಿ ಸೌಲನ ಕತ್ತಲೆಯ ಜೀವಿತದ ಕುರಿತು ನಾವು ನೋಡಿದ್ವಿ. ಎರಡನೇದಾಗಿ ನಾವು ಯೇಸುವನ್ನು ನೋಡಿದ ಒಂದು ದೃಷ್ಟಿಯ ಒಂದು ಘಟನೆಯನ್ನು ಕೂಡ ನಾವು ಸೌಲನ ಕುರಿತು ನಾವು ನೋಡಿದ್ದೇವೆ. ಮತ್ತೆ ಮೂರನೇದಾಗಿ ನಾವು ನೋಡೋದೇನೆಂದ್ರೆ ಸೌಲನ ಜೀವಿತದಲ್ಲಿ ಒಂದು ರೂಪಾಂತರವಾದ ಒಂದು ಆರಂಭವನ್ನ ದೇವರು ಕೊಡುವುದನ್ನು ನಾವು ನೋಡಬಹುದು. ಅಪೊಸ್ತಲರ ಅದೇ ಅಧ್ಯಾಯದಲ್ಲಿ 12ರಿಂದ 19ನೇ ವಾಕ್ಯ ಹೇಳುತ್ತದೆ. ಈ ವಾಕ್ಯ ನಾವು ನೋಡ್ಬೋದೇನೆಂದ್ರೆ ಅವನು ಏನಾಗ್ತದೆ, ಯೇಸು ಸ್ವಾಮಿಯ ದೃಷ್ಟಿ ಅವನು ನೋಡಿದ ತಕ್ಷಣ ಅವನು ಕೆಳಗೆ ಬಿದ್ದು
ಅವನ ಕಣ್ಣು ಕಾಣದಂತೆ ಅವನಿಗೆ ಆಗ್ತದೆ. ಯಾಕೆಂದ್ರೆ ಅಂತ ಒಂದು ಪ್ರಸನ್ನತೆಯನ್ನು ಅವನು ನೋಡ್ತಾನೆ ಯೇಸು ಸ್ವಾಮಿಯನ್ನ. ಹಾಗಾಗಿ ಆಮೇಲೆ ಅವನು ಹಾಗೆ ಇರೋದಿಲ್ಲ, ಆದ್ರೆ ಈ ವಾಕ್ಯ ಹೇಳುತ್ತದೆ ಅವನು ಮುಂದೆ ಅವನಿಗೊಬ್ಬ ಅನನ್ಯ ಎಂಬ ಒಂದು ವ್ಯಕ್ತಿಯನ್ನ ದೇವರು ಸಂಧಿಸ್ಲಿಕ್ಕೆ ಹೇಳ್ತಾರೆ. ಸೊ ಈ ವಾಕ್ಯದಲ್ಲಿ ನಾವು ನೋಡ್ಬೋದು ಏನಂದ್ರೆ, ಅನನ್ಯ ಯೇಸು ಸ್ವಾಮಿ ಅವನಿಗೆ ಹೇಳ್ತಾನೆ, ಒಬ್ಬ ಸೌಲನೆಂಬ ವ್ಯಕ್ತಿ ನಿನ್ನ ಹತ್ರ ಬರ್ತಾನೆ, ನೀನು ಅವನಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅವನಿಗೆ ದೃಷ್ಟಿ ಮತ್ತೆ ಬರುತ್ತದೆ ಅಂತ. ಆದ್ರೆ ಅನನ್ಯ ಎಂಬ ವ್ಯಕ್ತಿ ಏನ್ ಹೇಳ್ತಾನೆ ಅಂದ್ರೆ, ಓ ದೇವ್ರೆ, ಅವನನ್ನು ಯಾವ ರೀತಿ ನಾನು ಹೋಗಿ ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ಲಿ? ಯಾಕೆಂದ್ರೆ ಈ ವ್ಯಕ್ತಿ ಎಲ್ಲಾ ಜನರನ್ನ ಹಿಂಸಿಸುವ ಒಬ್ಬ ವ್ಯಕ್ತಿ ಆಗಿದ್ದಾನೆ. ಇವನನ್ನು ನಾನು ಯಾವ ರೀತಿ ನೆಂಬಿ ಇವನಿಗೋಸ್ಕರ ನಾನು ಇವನನ್ನ ಸೇರಿಸ್ಕೊಂಡು ಇವನಿಗೋಸ್ಕರ ಪ್ರಾರ್ಥನೆ ಮಾಡಿ? ಯಾಕೆಂದ್ರೆ ಆ ವ್ಯಕ್ತಿ ಅನನ್ಯನಿಗೆ ನೆಂಬಕ್ ಆಗ್ಲಿಲ್ಲ. ಇವನ ಜೀವನದಲ್ಲಿ ಒಂದು ಬದಲಾವಣೆ ಆಗಿದೆ, ಇವನೊಬ್ಬ ರೂಪಾಂತರ ಹೊಂದಿದ್ದಾನೆ, ಯೇಸು ಸ್ವಾಮಿಯನ್ನು ಇವನು ದೃಷ್ಟಿಸಿದಾನೆ ಅಂತ ಅವನಿಗೆ ನೆನೆಸ್ಕೊಳ್ಳಿ ಕೂಡ ಆಗ್ತಿಲ್ಲ. ಯಾಕೆಂದ್ರೆ ಅಷ್ಟು ಒಬ್ಬ ದೊಡ್ಡ ಒಂದು ವ್ಯಕ್ತಿ ಆಗಿರ್ತಾನೆ ಈ ಸೌಲನು. ಹಾಗಾಗಿ ಅವನು ಬರ್ತಾ ಇದ್ದಾನೆ, ಏಕೆಂದ್ರೆ ಅವನು ಈ ರೀತಿಯಾದ ಸಂಚು ಮಾಡ್ಕೊಂಡು ಬರ್ತಾ ಇರ್ಬೋದು. ಹಾಗಾಗಿ ಇನ್ನು ಅನೇಕ ಜನರನ್ನ ಅವನು ಹಿಂಸಿಸುವುದಕ್ಕೋಸ್ಕರವಾಗ್ಲಿ, ಇನ್ನು ಜನರಿಗೆ ತೊಂದರೆ ಪಡಿಸೋದಕ್ಕೋಸ್ಕರ ಅವನು ಬರ್ತಾ ಇರ್ಬೋದು ಅಂತ ಅವನ ಬಗ್ಗೆ ಹೇಳ್ತಾ ಇರ್ತಾನೆ ದೇವ್ರ ಹತ್ರ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾನೆ ಆ ವ್ಯಕ್ತಿಗೆ, ಅನನ್ಯ ಎಂಬ ವ್ಯಕ್ತಿಗೆ, ಅವನು ಎಲ್ಲರಿಗೂ ದೇವರ ಬಗ್ಗೆ ಹೇಳಲಿಕ್ಕೆ ಅವನು ನನ್ನನ್ನು ಆರಿಸ್ಕೊಂಡಿದ್ದಾನೆ. ಅವನು ಇನ್ನು ಮೇಲೆ ನನ್ನ ನಾಮವನ್ನ ಇತರರಿಗೆ ಹೇಳೋದಕ್ಕೋಸ್ಕರ, ನನ್ನ ಬಗ್ಗೆ ಇನ್ನು ಅನೇಕ ಜನರಿಗೆ ಅವನು ಸುವಾರ್ತೆ ಸಾರೋದಕ್ಕೋಸ್ಕರ ಅವನ ನನ್ನನ್ನು ಆರಿಸ್ಕೊಂಡಿದ್ದೇನೆ ಅಂತ ಅವನಿಗೆ ಧೈರ್ಯಪಡಿಸಿ ಹೇಳ್ತಾ ಇರ್ತಾನೆ ಅವನಿಗೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ಏನಂದ್ರೆ, ಅವನು ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ಅನನ್ಯ ಎಂಬ ವ್ಯಕ್ತಿಗೆ, ಸೌಲನು ನನಗೋಸ್ಕರ ಅನೇಕ ರೀತಿಯಾದ ತೊಂದರೆಯನ್ನ, ಅವಮಾನವನ್ನ ಅವನು ಹೊಂದಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕೆಂದ್ರೆ ಅವನು ಎಷ್ಟು ಹಿಂಸೆ ಮಾಡಿದ್ನೋ ನನ್ನ ಜನರಿಗೆ, ಆದ್ರೆ ಇವಾಗ ಅವನು ನನ್ನ ಹೆಸರು ಕುರಿತು ಅವನು ಅನೇಕ ಜನರಿಗೆ ಯೇಸು ಸ್ವಾಮಿಯ ಬಗ್ಗೆ ಹೇಳ್ತಾನೆ. ಅಷ್ಟೇ ಅಲ್ಲದೆ ಅವನು ಕೂಡ ಅನೇಕ ರೀತಿಯಾದ ಒಂದು ಕಷ್ಟವನ್ನ ನನಗೋಸ್ಕರ ಅವನು ಸಹಿಸ್ಲಿಕ್ಕಿದ್ದಾನೆ ಎಂದು ಅವನ ಬಗ್ಗೆ ಅನನ್ಯನಿಗೆ ಯೇಸು ಸ್ವಾಮಿ ಹೇಳುವುದನ್ನ ನಾವು ನೋಡ್ಬೋದು. ಅವನ ಕುರಿತು ಯೇಸು ಸ್ವಾಮಿ ಎಷ್ಟು ವಿಷಯಗಳನ್ನ ಅನನ್ಯ ಎಂಬ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಅವನು ಕತ್ತಲೆಯಲ್ಲಿದ್ದನು, ಇವಾಗ ಅವನು ನನ್ನನ್ನು ದೃಷ್ಟಿಸಿದ್ದಾನೆ, ಇನ್ನು ಮೇಲೆ ಅವನು ನನಗೋಸ್ಕರ ನನ್ನ ಸೇವೆಗೋಸ್ಕರ ಅನೇಕ ಕಾರ್ಯಗಳನ್ನ ಅವನು ಮಾಡ್ಲಿಕ್ಕಿದ್ದಾನೆ. ಅವನ ಜೀವಿತದಲ್ಲಿ ದೊಡ್ಡ ಒಂದು ರೂಪಾಂತರವನ್ನ ನಾನು ನೋಡ್ಲಿಕ್ಕಿದ್ದೇವೆ ಎಂದು ಅವನಿಗೆ ಧೈರ್ಯವಾಗಿ ಹೇಳ್ತಾನೆ. ಆ ಸಮಯದಲ್ಲಿ ಅವನು ಏನ್ ಮಾಡ್ತಾನೆ ಅಂದ್ರೆ, ಅವನು ಎದ್ದು ಅನನ್ಯನೆಂಬ ವ್ಯಕ್ತಿ ಹೋಗಿ ಪ್ರಾರ್ಥಿಸಿ ಅವನಿಗೆ ಏನ್ ಮಾಡ್ತಾನೆ, ದೀಕ್ಷಾ ಸ್ನಾನವನ್ನ ಕೂಡ ಕೊಡ್ತಾನೆ. ಇದು ಏನನ್ನ ಸೂಚಿಸ್ತದೆ ಅಂದ್ರೆ, ಹೊಸ ನಂಬಿಕೆಯನ್ನು ಮತ್ತು ಕತ್ತಲೆಯಿಂದ ಬೆಳಕಿಗೆ ಬರುವ ಒಂದು ಜೀವಿತವನ್ನ ಸೂಚಿಸ್ತದೆ. ಹಾಗಾಗಿ ಅವನು ತಕ್ಷಣ ಪ್ರಾರ್ಥನೆ ಮಾಡಿಸಿಕೊಂಡು ಅವನ ಕಣ್ಣುಗಳು ಸರಿಯಾದವು, ಆಮೇಲೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಅವನು ಹೊಸ ವ್ಯಕ್ತಿಯಾಗಿ ಕತ್ತಲೆಯಿಂದ ಬೆಳಕಿಗೆ ಅವನ ಜೀವಿತ ಬದಲಾವಣೆ ಆಗುವುದನ್ನ ನಾವು ನೋಡುತ್ತೇವೆ. ಮತ್ತೆ ಸೌಲನಿಗೆ ಒಂದು ಹೊಸ ಸಂಬಂಧವನ್ನು ಅವನು ಯೇಸು ಸ್ವಾಮಿಯಲ್ಲಿ ಹೊಂದಿಕೊಳ್ಳುವವನಾಗಿರ್ತಾನೆ. ಮತ್ತೆ ಅದಾದ ರೀತಿಯಲ್ಲಿ ಅವನು ಹೊಸದಾಗಿ ದೇವರಿಗಾಗಿ ಯೇಸು ಸ್ವಾಮಿಗೋಸ್ಕರ ಅವನು ಏನಾದ್ರೂ ಮಾಡಬೇಕು ಅನ್ನೋ ಒಂದು ತವಕ ಅವನಲ್ಲಿ ಬರುವುದನ್ನ ನಾವು ನೋಡ್ಬೋದು. ಮತ್ತೆ ಅವನಲ್ಲಿ ಏನೋ ಒಂಥರ ಸಮಾಧಾನ, ಮೊದಲು ಇದ್ದ ವ್ಯಕ್ತಿಗಿಂತ ಇವಾಗ ಅವನಲ್ಲಿ ದೊಡ್ಡ ಒಂದು ಬದಲಾವಣೆ. ನಮ್ಮ ಜೀವಿತದಲ್ಲೂ ಕೂಡ ನಾವು ಯಾವ ರೀತಿಯಲ್ಲಿಯೂ ನಾವು ದೇವರನ್ನ ನಂಬಿದಿರುವಾಗ ನಾವು ಜೀವಿಸ್ತಾ ಇರ್ತೀವಿ. ನಮ್ಮ ಜೀವಿತದಲ್ಲಿ ಒಂದು ರೂಪಾಂತರವಿರುವುದಿಲ್ಲ. ಜನರು ನೋಡಿ ಇವರು ಚರ್ಚ್ಗೆ ಹೋಗ್ತಾರೆ, ಆದ್ರೆ ಯಾವುದೇ ರೀತಿಯ ಬದಲಾವಣೆ ಇವರಲ್ಲಿ ನಾವು ನೋಡಕ್ ಆಗ್ತಿಲ್ವಲ್ಲ ಅಂತ. ಆದ್ರೆ ನಾವು ದೇವರಲ್ಲಿ ಜೀವಿಸುವಾಗ, ನಾವು ದೇವರನ್ನ ಹೆಚ್ಚಾಗಿ ನಾವು ತಿಳಿದುಕೊಂಡಾಗ, ನಮ್ಮ ಸಂಬಂಧವನ್ನ ದೇವರಲ್ಲಿ ನಾವು ಭದ್ರವಾಗಿ ಹಿಡಿದುಕೊಂಡಾಗ ನಾವೇನಾಗ್ತದೆ ಅಂದ್ರೆ, ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನ ನಾವು ಕಾಣ್ತೇವೆ. ನಮ್ಮ ಜೀವಿತದಲ್ಲಿ ಒಂದು ಹೊಸ ಆರಂಭವನ್ನ ನಾವು ಕಾಣ್ತೇವೆ. ಹಾಗಾಗಿ ಸೌಲನು ಹೇಗಿದ್ದ ವ್ಯಕ್ತಿ ಇವತ್ತು ಒಂದು ದೊಡ್ಡ ಬದಲಾವಣೆ ಅವನಲ್ಲಿ ಕಾಣ್ತಾ ಇದೆ. ಅವನಲ್ಲಿ ಮತ್ತೆ ಅವನು ಏನ್ ಮಾಡ್ತಾನೆ ಅಂದ್ರೆ, ಅವನು ಅನೇಕ ಸ್ಥಳಗಳಿಗೆ ಹೋಗಿ ಮತ್ತೆ ದೇವರಿಗೋಸ್ಕರ ಅವನು ಹೇಳ್ಬೇಕು ಅನ್ನೋ ಒಂದು ಆಸೆ, ಅವನಲ್ಲಿ ಬಂದಿದ್ದ ಒಂದು ಸಂತೋಷವನ್ನ ಅವನ ಮನಸ್ಸಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅವನು ಯೇಸು ಸ್ವಾಮಿಯನ್ನ ದೃಷ್ಟಿಸಿದ್ದಾನೆ, ಯೇಸು ಸ್ವಾಮಿಯ ಒಂದು ಸಮಾಧಾನವನ್ನ ಸಂತೋಷವನ್ನ ಹೊಂದಿಕೊಂಡಿದ್ದಾನೆ. ಯಾಕೆಂದ್ರೆ ಅವನು ಯಾವತ್ತು ಗಡಿಬಿಡಿಯಾದ ಒಬ್ಬ ವ್ಯಕ್ತಿ ಆಗಿದ್ದ, ಆದ್ರೆ ಇವತ್ತು ಅವನಲ್ಲಿ ಏನೋ ಒಂಥರ ಸಮಾಧಾನವನ್ನ ಹೊಂದಿಕೊಂಡಿದ್ದಾನೆ. ಈಗ ಅವನಿಗೆ ಹೇಳ್ಕೋಬೇಕು ಅದನ್ನ, ಯೇಸು ಸ್ವಾಮಿಯ ಕುರಿತು ನಾನು ಅನೇಕ ಜನರಿಗೆ ನಾನು ಹೇಳ್ಬೇಕು ಅನ್ನೋ ಒಂದು ಆಸೆ, ಹಂಬಲ ಅವನಲ್ಲಿ ಕಾಡ್ತಾ ಇರುತ್ತೆ. ಯಾಕೆಂದ್ರೆ ಆ ಒಂದು ಬದಲಾವಣೆ ಅದು ಸುಮ್ಮನೆ ಒಂದು ಸಾಧಾರಣವಾದ ಬದಲಾವಣೆಯನ್ನು ಸೌಲನ ಜೀವಿತದಲ್ಲಿ ನೋಡಿಲ್ಲ. ಅವನು ದೊಡ್ಡ ಒಂದು ಬದಲಾವಣೆ, ದೊಡ್ಡ ಒಂದು ಮನಸಾಂತರವಾದ ಒಂದು ಜೀವಿತವನ್ನು ಅವನು ಹೊಂದಿಕೊಂಡಿದ್ದಾನೆ. ಹಾಗಾಗಿ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ದೇವರು ನಮ್ಮಲ್ಲಿದ್ದಾಗ ನಾವು ನಿಜವಾಗ್ಲೂ ನಾವು ಯಾವಾಗ್ಲೂ ನಾವು ದೇವರಂತೆ ನಾವು ಇರ್ಲಿಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ನಮ್ಮಲ್ಲಿ ಕೋಪ ಇದ್ದಾಗ ನಾವೇನ್ ಮಾಡ್ತೀವಿ, ಇತರರಿಗೂ ಕೋಪದಲ್ಲೇ ಮಾತಾಡ್ತೀವಿ. ನಮ್ಗೆ ಸಂತೋಷ ಇದ್ದಾಗ ನಾವೆಲ್ಲರ ಹತ್ರ ಸಂತೋಷವಾಗಿ ಮಾತಾಡ್ತೇವೆ. ನಮ್ಮಲ್ಲಿ ಕಹಿ ಇದ್ದಾಗ ನಾವೇನ್ ಮಾಡ್ತೀವಿ, ನಾವು ಅನೇಕ ಜನರ ಹತ್ರ ಮಾತಾಡುವಾಗ ಎಲ್ಲೋ ಒಂದ್ ಕಡೆ ನಮ್ಮ ಮಾತಲ್ಲಿ ನಾವು ಕಹಿ ಅಂಶವನ್ನ ನಾವು ಹಾಕ್ತಾ ಇರ್ತೀವಿ.
ಅದು ಸಮಾಧಾನ ಇದ್ದಾಗ ನಾವು ಸಮಾಧಾನವನ್ನು ಇತರರಿಗೆ ಕೊಡ್ತೇವೆ. ಹಾಗಾಗಿ ಸೌಲನ ಜೀವಿತದಲ್ಲಿ ನೋಡುವಾಗ ಅವನ ಜೀವಿತದಲ್ಲಿ ಯಾವಾಗ ತುಂಬಾ ಕಹಿಯಾದ ವಿಷಯ ಇತ್ತು ಅವಾಗ ಎಲ್ಲರಲ್ಲೂ ಅವನೇನ್ ಮಾಡ್ತಾ ಇದ್ದ, ಕೋಪಿಸ್ಕೊಳ್ತಾ ಇದ್ದ, ಎಲ್ಲರ ಮೇಲೂ ಅವನು ದರೋಡೆ ಮಾಡ್ತಾ ಇದ್ದ, ಎಲ್ಲರನ್ನು ಸಾಯಿಸ್ತಾ ಇದ್ದ. ಅವ್ರು ಹೆಂಗಸರು ಗಂಡಸರು ಯಾರನ್ನೂ ನೋಡ್ತಾ ಇಲ್ಲ. ಯೇಸು ಸ್ವಾಮಿ ಹೆಸರು ಹೇಳ್ತಾ ಇದ್ರೆ ಅವ್ರನ್ನೆಲ್ಲ ಅವನು ಕೊಲೆ ಮಾಡಿ ಅವ್ರಿಗೆ ತೊಂದರೆ ಪಡಿಸ್ತಾ ಇದ್ದ. ಆದ್ರೆ ಇವಾಗ ಅವನಲ್ಲಿ ದೇವರ ಒಂದು ಪ್ರಸನ್ನತೆ ಅವನ ಮೇಲೆ ಬಂದು ಅವನಲ್ಲಿ ಸಮಾಧಾನವನ್ನು ಹೊಂದಿಕೊಂಡು ಯೇಸು ಸ್ವಾಮಿಯ ಪ್ರೀತಿಯನ್ನು ಅವನು ಅನುಭವಿಸ್ತಾ, ಅದನ್ನ ಅವನು ಇವಾಗ ಅನುಭವಿಸ್ತಾ ಇದ್ದಾನೆ. ಹಾಗಾಗಿ ಅವನ ಜೀವಿತದಲ್ಲಿ ಇವಾಗ ಏನ್ ನೋಡ್ತಾ ಇದೀವಿ ನಾವು, ಅವನಲ್ಲಿ ಒಂದು ಬದಲಾವಣೆ, ಅವನಲ್ಲಿ ಒಂದು ರೂಪಾಂತರ. ಹಾಗಾಗಿ ನಮ್ಮ ಜೀವಿತದಲ್ಲಿ ಯಾವಾಗ ನಾವು ರೂಪಾಂತರ ಹೊಂದಿಕೊಡ್ತೀವಿ ಅವಾಗ ಇತರರು ಕೂಡ ಅದನ್ನ ಅಬ್ಸರ್ವ್ ಮಾಡ್ತಾರೆ, ಅದನ್ನ ನೋಡ್ತಾರೆ. ಒಂದು ವೇಳೆ ನಾವು ಅದನ್ನ ರೂಪಾಂತರ ಹೊಂದಿಲ್ಲ ನಾವು ಯೇಸು ಸ್ವಾಮಿಯಲ್ಲಿ ಅಂದ್ರೆ ಅದನ್ನ ಯಾರು ಕೂಡ ನೋಡಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಯೇಸು ಸ್ವಾಮಿಯಲ್ಲಿ ನಾವು ಜೀವಿಸಬೇಕು ಅಂದ್ರೆ, ಯೇಸು ಸ್ವಾಮಿಯಾಗಿ ನಾವು ಜೀವಿಸ್ಬೇಕಂದ್ರೆ ನಮ್ಮ ಜೀವಿತದಲ್ಲೂ ಕೂಡ ನಾವು ಅನೇಕ ರೀತಿಯಾದ ಒಂದು ರೂಪಾಂತರ ನಾವು ಬಯಸ್ಬೇಕು ಅಂದ್ರೆ ನಾವು ದೇವರಲ್ಲಿ ಇನ್ನೂ ಹೆಚ್ಚಾಗಿ ನಾವು ಪೌಲನು ಯಾವ ರೀತಿ ಅವನಲ್ಲಿ ಒಂದೇ ಬದಲಾವಣೆಯಿಂದ ಅವನು ಯಾವ ರೀತಿ ಬದಲಾವಣೆ ಆದ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಕೂಡ ದೇವರು ಯಾವಾಗಲೂ ನಮ್ಮ ಜೀವಿತದಲ್ಲಿ ಬಂದಿದ್ದಾರೆ. ಆದ್ರೆ ನಾವಿನ್ನೂ ಕೂಡ ಅದನ್ನ ಅನುಭವಿಸ್ತಾ ಇಲ್ಲ. ನಂಗೆ ಇನ್ನೂ ಅರ್ಥ ಆಗ್ತಿಲ್ಲ ಯೇಸು ಸ್ವಾಮಿ ಅಂದ್ರೆ ಏನು, ಯಾಕೆ ದೇವರು ನನ್ನನ್ನು ಆರಿಸ್ಕೊಂಡಿದ್ದಾರೆ, ಯಾಕೆ ನಾನು ಚರ್ಚ್ಗೆ ಹೋಗ್ಬೇಕು, ಯಾಕೆ ನಾನು ಯೇಸು ಸ್ವಾಮಿಗೋಸ್ಕರ ನಾನು ಜೀವಿಸ್ಬೇಕು ಅಂತ ನಾವೆಷ್ಟೋ ವಿಷಯನ ನಾವಿನ್ನೂ ತಿಳ್ಕೊಂಡಿಲ್ಲ. ಅದಕ್ಕೋಸ್ಕರ ಅನೇಕ ರೀತಿಯಾದ ನಮಗೆ ಬದಲಾವಣೆಗಳು ನಾವಿನ್ನೂ ನೋಡ್ತಾ ಇಲ್ಲ ನಮ್ಮ ಜೀವಿತದಲ್ಲಿ. ಆದ್ರೆ ನಾವು ಯಾವಾಗ ಅದನ್ನ ನೋಡ್ತೀವಿ ಅವಾಗ ನಾವು ಕೂಡ ಅನುಭವಿಸ್ತೀವಿ, ಇತರರು ಕೂಡ ಅದನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಾವು ಕೊನೆಯದಾಗಿ ನಾವು ನೋಡ್ತೇವೆ ಅಂದ್ರೆ ನಮ್ಮಲ್ಲಿ ರೂಪಾಂತರ ಆರಂಭಿಸಿದಾಗ ನಮ್ಮಲ್ಲಿ ಏನಾಗ್ತದೆ, ನಮ್ಮಲ್ಲಿ ಬೆಳಕಿನಲ್ಲಿ ನಾವು ಜೀವಿಸ್ಲಿಕ್ಕೆ ನಮಗೊಂದು ಧೈರ್ಯ ಬರ್ತದೆ ಅಲ್ಲ. ನಮ್ಮ ಜೀವಿತದಲ್ಲಿ ರೂಪಾಂತರದಾಗ ಏನಾಗ್ತದೆ, ನಮಗೆ ಧೈರ್ಯ ಬರ್ತದೆ. ನಾನು ಇನ್ಮೇಲೆ ನನ್ನ ಜೀವಿತ ಕಂಪ್ಲೀಟ್ ಆಗಿ ನಾನು ಬದಲಾವಣೆ ಆಗಿದ್ದೇನೆ. ಸೊ ನಮ್ಮ ಜೀವನದಲ್ಲಿ ನಮಗೆ ರೂಪಾಂತರ ಆರಂಭವಾದಾಗ ನಮ್ಮಲ್ಲಿ ಯೇಸು ಸ್ವಾಮಿಗಾಗಿ ಜೀವಿಸ್ಬೇಕು, ಆತನ ಒಂದು ಬೆಳಕು ನಮ್ಮಲ್ಲಿ ಬಂದಾಗ ನಮಗೆ ದೊಡ್ಡ ಧೈರ್ಯ ಬರ್ತದೆ. ಯಾರೇನಂದ್ರೂ ಕೂಡ ನಾವು ತಲೆಗೆಡಿಸ್ಕೊಳಲ್ಲ. ಮತ್ತೆ ನಾವು ಏನು ಹೇಳಿದ್ರು ಕೂಡ, ಯಾರೇ ನಮ್ಗೆ ವಿರುದ್ಧವಾಗಿ ಬಂದ್ರೂ ಕೂಡ ನಾವು ಯೇಸು ಸ್ವಾಮಿಯನ್ನ ಬಿಟ್ಟು ನಾವು ಎಂದಿಗೂ ನಾವು ಹಿಂಜರಿದು ಹೋಗೋದಿಲ್ಲ. ಏಕೆಂದ್ರೆ ನಮ್ಮಲ್ಲಿ ಆ ಒಂದು ಬೆಳಕು ದೇವರು ಕೊಟ್ಟಿದ್ದಾನೆ, ಆ ಒಂದು ಧೈರ್ಯವನ್ನ ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಮತ್ತೆ ಕತ್ತಲು ಭಯವನ್ನು ಅದು ಯಾವ ರೀತಿ ಓಡಿಸ್ತದೋ, ಈಗ ಕತ್ತಲಿದ್ದಾಗ ಬೆಳಕು ಬಂದ ತಕ್ಷಣ ಏನಾಗ್ತದೆ, ಕತ್ತಲು ಹೋಗ್ಲೇಬೇಕು, ಅದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಜೀವಿತದಲ್ಲಿ ನಮಗೆ ಯಾವಾಗ ಬೆಳಕು ನಮ್ಮಲ್ಲಿ ಬರ್ತದೆ ಅವಾಗ ನಮಗೆ ಧೈರ್ಯ ದೇವರು ಕೊಟ್ಟೆ ಕೊಡ್ತಾರೆ. ಹಾಗಾಗಿ ನಾವು ಸೌಲನ ಜೀವಿತದಲ್ಲಿ ನೋಡುವಾಗ ಏನಾಗ್ತದೆ ಅಂದ್ರೆ ವಾಕ್ಯ 20, 21, 22 ಅದೇ ವಾಕ್ಯದಲ್ಲಿ. ಸೊ ಈ ವಾಕ್ಯದಲ್ಲಿ ನಾವು ನೋಡ್ಬೋದು ಏನಂದ್ರೆ, ಅವನಲ್ಲಿ ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದ, ಅವನಲ್ಲಿ ಒಂದು ಅವನ ದೇವರನ್ನ ದೃಷ್ಟಿಸ್ತಾ, ಆಮೇಲೆ ಅವನು ರೂಪಾಂತರ ಅವನ ಜೀವಿತದಲ್ಲಿ ಆರಂಭವಾಯಿತು. ಆಮೇಲೆ ಅವನು ಬೆಳಕಿನ ಒಂದು ಧೈರ್ಯ ಅವನಲ್ಲಿ ಬಂದ ತಕ್ಷಣ ಏನಾಯ್ತು, ಅವನಿಗೆ ದಮಸ್ಕದಲ್ಲಿ ಶಿಷ್ಯರ ಸಂಗಡ ಕೆಲವು ದಿವಸ ಇದ್ದು ಅವನು ತಡೆ ಮಾಡ್ಲೇ ಇಲ್ಲ ದೇವರ ವಾಕ್ಯವನ್ನ ಇತರರಿಗೆ ಹೇಳ್ಬೇಕು ಅಂತ. ಅದೇ ಕ್ಷಣದಲ್ಲಿ ಅಲ್ಲಿ ಸಭಾ ಮಂದಿರಗಳಲ್ಲೆಲ್ಲ ಹೋಗಿ ಯೇಸು ಸ್ವಾಮಿಯ ಬಗ್ಗೆ ಯೇಸು ಸ್ವಾಮಿಯ ಕುರಿತು ಈತನೇ ನಿಜವಾದ ದೇವರು ಎಂದವನು ಎಲ್ಲರ ಮಧ್ಯದಲ್ಲೂ ಧೈರ್ಯವಾಗಿ ಹೇಳುವುದನ್ನ ನಾವು ನೋಡ್ತೇವೆ. ಮತ್ತೆ 21 ವಾಕ್ಯ ಹೇಳುತ್ತದೆ. ಈ ವಿಷಯ ಅಲ್ಲಿ ನೋಡ್ತಾ ಇದ್ದಾರೆ, ಎಲ್ಲ ಜನರು ನೋಡ್ತಾ ಇದ್ದಾರೆ. ಆ ಜನರು ಯಾರಂದ್ರೆ ಒಂದು ಸಮಯದಲ್ಲಿ ಸೌಲನ್ನು ತೊಂದರೆ ಪಡಿಸ್ತಿದ್ದ ಜನರು ಕೂಡ ಅಲ್ಲಿ ಇರ್ತಾರೆ. ಅವರೆಲ್ಲ ನೋಡ್ಬಿಟ್ಟು ಏನ್ ಅನ್ಕೊಳ್ತಾರೆ ಅಂದ್ರೆ, ಈ ಹೆಸರು ಕೇಳ್ತಾರೆ, ಸೌಲ ಈ ವ್ಯಕ್ತಿ ಎಲ್ಲಾರು ತೊಂದರೆ ಪಡಿಸ್ತಿರುವ ವ್ಯಕ್ತಿ ಅಲ್ವೇ, ಇವನು ಯಾವ ರೀತಿ ಇವಾಗ ಯೇಸು ಸ್ವಾಮಿ ಹೆಸರನ್ನ ಎಲ್ಲರ ಮುಂದೆ ಹೇಳ್ತಾ ಇದ್ದಾನೆ, ಇವನೇನಾದ್ರು ಬಂದು ಸುಮ್ಮನೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋಕ್ಕೋಸ್ಕರ ಈ ರೀತಿ ಅವನು ಏನಾದ್ರು ನಾಟಕ ಮಾಡ್ತಾ ಇದ್ದಾನೆ ಅಂತ ಜನರಿಗೆ ಅವನಿಗೆ ನಂಬಕ್ಕೆ ಆಗ್ತಾ ಇಲ್ಲ ಅವನಲ್ಲಿ ಆಗಿರೋ ಒಂದು ಬದಲಾವಣೆಯನ್ನ ಅವನ ಜೀವಿತದಲ್ಲಿ ನೋಡಿ. ಮತ್ತೆ ಅವನು ಏನ್ ಮಾಡ್ತಾನೆ ಅಂದ್ರೆ, ಇವನು ಇನ್ನೂ ಅಧಿಕವಾದ ಒಂದು ಸಾಮರ್ಥ್ಯದಿಂದ ಅವನು ಯೇಸು ಸ್ವಾಮಿಯ ಕುರಿತು ಅವನು ಹೇಳುವುದನ್ನ ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ 28ನೇ ವಾಕ್ಯ ಹೇಳುತ್ತದೆ. ಸೊ ಹಾಗಾಗಿ ಅವನು ಎಲ್ಲಿ ಹೋಗ್ತಾ ಇದ್ದಾನೆ, ಎಲ್ಲಿ ಬರ್ತಾ ಇದ್ದಾನೆ, ಅಲ್ಲೆಲ್ಲ ಅವನು ಏನ್ ಮಾಡ್ತಾ ಇದ್ದಾನೆ, ಧೈರ್ಯದಿಂದ ಯೇಸು ಸ್ವಾಮಿಯ ಬಗ್ಗೆ ಅವನು ಸಾರುವುದನ್ನ ನಾವು ನೋಡ್ಬೋದು. ಏಕೆಂದ್ರೆ ಅವನ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಅನುಭವಿಸಿ ಇವತ್ತು ಅವನಿಗಿದ್ದ ಎಲ್ಲ ಭಯವೂ ಹೋಗಿ ಇವತ್ತು ದೇವರಿಗೋಸ್ಕರ ಯಾರು ಅವನನ್ನ ತೊಂದರೆ ಪಡಿಸೋದು ಪರವಾಗಿಲ್ಲ. ಅಷ್ಟೆಲ್ಲದೆ ನಾವು ವಾಕ್ಯದಲ್ಲಿ ನೋಡ್ಬೋದು, ಇನ್ನು ಅನೇಕ ಜನರು ಅಲ್ಲಿ ಇರ್ತಾರೆ, ಅವರೆಲ್ಲ ಇವನು ಬದಲಾವಣೆ ಆಗಿದ್ ನೋಡ್ಬಿಟ್ಟು ಅವನ ಗುಂಪಿಗೆ ಸೇರಿಸ್ಕೊಳ್ತಾ ಇರೋದಿಲ್ಲ ಬೇರೆ ಶಿಷ್ಯರು. ಯಾಕೆಂದ್ರೆ ಅವನನ್ನ ನೆಂಬಕ್ ಆಗ್ತಾ ಇಲ್ಲ ಅವನಲ್ಲಿ ಆಗಿರೋ ಒಂದು ಬದಲಾವಣೆಯನ್ನ. ಸೊ ನಾವು ನೋಡುವಾಗ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಒಂದು ದೊಡ್ಡ ಒಂದು ಬದಲಾವಣೆ ಒಂದು ಜೀವಿತದಲ್ಲಿ ಮನುಷ್ಯನನ್ನ ನಮ್ಗೆ ಒಂದೊಂದು ಟೈಮ್ ನಮ್ಗೆ ನೆಂಬಕ್ಕೆ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಯಾವಾಗ್ಲೂ ದಿನನಿತ್ಯ
ಅವನು ಕುಡಿದು ಅವನು ಕುಟುಂಬವನ್ನ ಸರಿಯಾಗಿ ನೋಡ್ಕೊಳ್ಳೋದಲ್ಲೇ ಯಾವಾಗ್ಲೂ ರೋಡಲ್ಲಿ ಬಿದ್ದಿರ್ತಾನೆ. ಇಂಥ ವ್ಯಕ್ತಿ ನಾಳೆ ಏನಾದ್ರೂ ಅವನು ಬದಲಾವಣೆ ಆಗಿ ಅವನು ಚೆನ್ನಾಗಿ ಒಳ್ಳೆ ರೀತಿ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ರೆ ನಮ್ಗೇನ್ ಅನ್ಸುತ್ತೆ? ನೆಂಬಕ್ಕಾಗೋದಿಲ್ಲಲ್ಲ, ಸುಮ್ಮನೆ ಇವನು ನಾಟಕ ಮಾಡ್ತಿರ್ಬೋದೇನೋ ಅಂತ ಅನ್ಸುತ್ತೆ. ಹಾಗಾಗಿ ನೆಂಬಕ್ ಆಗದ ಒಂದು ವಿಷಯ ಆಗಿದೆ. ಆ ರೀತಿಯಾಗಿ ಈ ಸೌಲನ ಕುರಿತು ನಾವು ನೋಡುವಾಗ ಇವನ ಜೀವಿತದಲ್ಲಿ ಆದ ಒಂದು ಮಾರ್ಪಾಡು, ಇವನಲ್ಲಿ ಆದ ಒಂದು ಬದಲಾವಣೆಯನ್ನು ನೋಡುವಾಗ ಯಾರಿಗೂ ಕೂಡ ನಂಬಕ್ಕೆ ಆಗ್ತಾ ಇಲ್ಲ. ಅಂತ ಒಂದು ಬದಲಾವಣೆ ಅವನ ಜೀವಿತದಲ್ಲಿ ಆಗೋದನ್ನ ನಾವು ನೋಡ್ಬೋದು. ಹಾಗಾಗಿ ಬೆಳಕು ನಮ್ಗೆ ಎಷ್ಟು ಧೈರ್ಯವನ್ನ ಕೊಡ್ತದೆ ನೋಡ್ರಿ. ಒಂದು ವೇಳೆ ನಾವು ಅದಕ್ಕೋಸ್ಕರ ನಾವ್ ಹೇಳಿದ್ವಿ, ಕ್ರಿಸ್ತನು ನಮ್ಮಲ್ಲಿ ಬೆಳಕಾಗಿ ಇಲ್ಲ ಅಂದಾಗ ನಮ್ಗೆ ಧೈರ್ಯ ಇರೋದಿಲ್ಲ, ನಮ್ಗೆ ಏನ್ ಮಾಡೋಕ್ಕೂ ಕೂಡ ಧೈರ್ಯ ಇರೋದಿಲ್ಲ, ನಮ್ಗೆ ಪ್ರಾರ್ಥನೆ ಮಾಡೋಕ್ಕೂ ಧೈರ್ಯ ಇರೋದಿಲ್ಲ. ಆತನ ಬಗ್ಗೆ ಇನ್ನೊಬ್ಬರ ಹತ್ರ ಯೇಸು ಸ್ವಾಮಿ ನಾನು ಯಾವ ರೀತಿ ದೇವರನ್ನ ನೆನ್ಕೊಂಡೆ ಅದನ್ನ ಇತರರಿಗೆ ಹೇಳಲಿಕ್ಕೂ ಕೂಡ ನಮ್ಗೆ ಧೈರ್ಯ ಇರೋದಿಲ್ಲ. ಯಾಕೆಂದ್ರೆ ಆ ಬೆಳಕು ನಾವಿನ್ನೂ ಅನುಭವಿಸಿಲ್ಲ ಅಂತ ಅರ್ಥ. ನಾವ್ ಯಾವಾಗ ಯೇಸು ಸ್ವಾಮಿಯ ಬಗ್ಗೆ ನಮ್ಮ ಅಕ್ಕಪಕ್ಕದಲ್ಲಿ ಇರುವವರಿಗೆ, ನಾವು ಬಸ್ಸಲ್ಲಿ ಹೋಗುವಾಗ, ನಾವೆಲ್ಲೇ ಹೋಗುವಾಗ್ಲೂ ಕೂಡ ನಾವು ಯೇಸು ಸ್ವಾಮಿ ಬಗ್ಗೆ ಹೇಳುವಾಗ ನಮಗೆ ಧೈರ್ಯ, ಯೇಸು ಸ್ವಾಮಿ ಬೆಳಕು ಆಗಿ ಬಂದಿದ್ದಾನೆ ಅನ್ನೋ ಅರ್ಥ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಆ ಒಂದು ಕೊರತೆ ನಮ್ಮಲ್ಲಿದ್ರೆ, ನನ್ನನ್ನು ಸೇರಿ ಹೇಳ್ತಾ ಇದ್ದೀನಿ, ಆ ಕೊರತೆ ನಮ್ಮಲ್ಲಿದ್ರೆ ನಾವು ನೋಡ್ಬೇಕು ನಮ್ಮ ಜೀವಿತದಲ್ಲಿ ನಾವು ದೇವರನ್ನ ತಿಳ್ಕೊಂಡಿದೀವಿ, ಯಾಕೆ ನನಗೆ ಈ ಒಂದು ಭಯ, ಯಾಕೆ ಈ ಒಂದು ನಾಚಿಕೆ ನನಗೆ ಇನ್ನೂ ಸಭೆಗೆ ಹೋಗ್ಲಿಕ್ಕೆ ಅಂತ ನಾವು ನಮ್ಮನ್ನ ನಾವೇ ಗುರುತಿಸ್ಕೋಬೇಕಾಗಿರ್ತದೆ. ಯಾಕೆಂದ್ರೆ ಈ ಲೋಕದಲ್ಲಿ ಬರೀ ಸೇವೆ ಮಾಡುವವರು ಮಾತ್ರ ಯೇಸು ಸ್ವಾಮಿಯ ಕುರಿತು ನಾವು ಹೇಳ್ಬೇಕಾಗಿಲ್ಲ. ಆದ್ರೆ ಇಡೀ ಜಗತ್ತಲ್ಲಿ ಎಲ್ಲರೂ ದೇವರನ್ನ ಆತನು ನಿಜವಾದ ದೇವರನ್ನು ಅಂಗೀಕರಿಸಿರುವ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಯೇಸು ಸ್ವಾಮಿಯ ಕುರಿತು ಇತರರಿಗೆ ಹೇಳ್ಬೇಕು ಅನ್ನೋದು ದೇವರು ಕೊಟ್ಟಿರುವಂತಹ ಆಜ್ಞೆ ಆಗಿರುತ್ತದೆ. ಹಾಗಾಗಿ ಇದು ಬರೀ ನನ್ನದಲ್ಲ ಅಥವಾ ಪಾಸ್ಟರ್ದಲ್ಲ ಅಥವಾ ಸಭೆ ಮಾಡುವವರದಲ್ಲ, ಇದು ಎಲ್ಲರ ಒಂದು ಜವಾಬ್ದಾರಿ ಆಗಿದೆ. ಹಾಗಾಗಿ ಆ ಒಂದು ಭಯ ನಮ್ಮನ್ನು ಇನ್ನೂ ಕಾಡ್ತಾ ಇದೆ ಅಂದ್ರೆ ನಾವು ಪ್ರಶ್ನಿಸ್ಕೋಬೇಕಾಗ್ತದೆ, ಯಾಕೆ ನನಗೆ ಈ ರೀತಿಯಾದ ಒಂದು ಭಯ? ನನಗೆ ಸೌಲನಿಗೆ ಕೊಟ್ಟ ಒಂದು ಧೈರ್ಯವನ್ನ ನನಗೂ ಕೂಡ ಕೊಡು. ಅವನ ಜೀವಿತದಲ್ಲಿ ಆದ ಒಂದು ಬೆಳಕು ನನ್ನ ಜೀವಿತದಲ್ಲೂ ಕೊಡು ಸ್ವಾಮಿ. ಆಗ ಅನೇಕ ಜನರಿಗೆ ನಾನು ಕೂಡ ಬೆಳಕಾಗಿ ಇರ್ತೇನೆ. ಅವನ ಜೀವಿತದಲ್ಲಿ ಆದ ಒಂದು ಪ್ರಾರಂಭ, ಅವನ ಜೀವಿತದಲ್ಲಿ ಆದ ಒಂದು ಮನಸಾಂತರ ನನ್ನ ಜೀವಿತದಲ್ಲೂ ಕೂಡ ಅದು ಕೊಡು ದೇವರೆಂದು ನಾವು ದಿನನಿತ್ಯ ನಾವು ಪ್ರಾರ್ಥಿಸುವಾಗ ನಿಜವಾಗ್ಲೂ ದೇವರು ದೃಷ್ಟಿಸಿ ಆತನನ್ನ ತನ್ನ ಮಗನಾಗಿ ಅಂಗೀಕಾರ ಮಾಡ್ಕೊಂಡಿದ್ದಾನೆ. ನಮ್ಮನ್ನು ಕೂಡ ದೇವರು ಮಾಡ್ಕೊಳ್ಳಿಕ್ಕೆ ಶಕ್ತನಾಗಿದ್ದಾನೆ. ಮತ್ತೆ ನಾವು ಕತ್ತಲೆಯಿಂದ ಬೆಳಕಿಗೆ ಸೌಲನ ರೂಪಾಂತರವು ದೇವರ ಒಂದು ಕೃಪೆಯಾಗಿತ್ತು ಮತ್ತು ದೇವರ ವಾಕ್ಯದ ಒಂದು ಬಲದ ರೀತಿಯಲ್ಲಿ ಅದು ಅವನಿಗೆ ಸಹಾಯವಾಗಿತ್ತು. ಹಾಗಾಗಿ ನಮ್ಮ ಜೀವಿತದಲ್ಲೂ ನಾವು ದೇವರ ವಾಕ್ಯವನ್ನ ನಾವು ಪ್ರೀತಿಯಿಂದ ಆತನ ವಾಕ್ಯವನ್ನು ಓದುವಾಗ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನ ರೂಪಾಂತರ ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಮತ್ತೆ ನಾವು ಕೂಡ ನಮ್ಮ ಜೀವಿತವನ್ನು ನೆನೆಸುವಾಗ ಸೌಲನಾಗಿ ದೊಡ್ಡ ಒಂದು ಕತೆ ಇಲ್ಲ ಅಲ್ಲ. ನಾವು ದೇವರನ್ನ ತಿಳ್ಕೊಳ್ಳುವಾಗ ಸೌಲನಾಗಿ ಒಂದು ದೊಡ್ಡ ಕತೆ ನಮ್ಮ ಜೀವನದಲ್ಲಿ ನಡೆದಿಲ್ಲ. ನಾವು ಯಾರೋ ಹೇಳಿದ್ದಾರೆ, ನಾವು ಅದನ್ನ ಅಂಗೀಕಾರ ಮಾಡ್ಕೊಂಡು ನಾವು ದೇವ್ರಿಗೋಸ್ಕರ ನಾವು ಜೀವಿಸ್ತಾ ಇರ್ಬೋದು. ಆದ್ರೆ ಆತನ ಕೃಪೆಯಿಂದ ನಾವೆಲ್ಲರೂ ಕೂಡ ಯೇಸು ಸ್ವಾಮಿನ ತಿಳ್ಕೊಂಡಿದ್ದೇವೆ. ಈ ಒಂದು ಕೃಪೆ ಕೂಡ ಇನ್ನೊಬ್ರು ಅನುಭವಿಸ್ಬೇಕು ಅಂದ್ರೆ ಅದು ಅವರಾಗೆ ಪಡ್ಕೊಳ್ಳಿಕ್ಕೆ ಸಾಧ್ಯನಾ? ಯಾರು ಅದನ್ನ ಹೇಳ್ಬೇಕು? ನಾವು ಆ ಒಂದು ಕೃಪೆ, ನಾವು ಹೊಂದಿಕೊಂಡಿರೋ ಕೃಪೆ ಇತರರು ಹೊಂದ್ಕೋಬೇಕು ಅಂದ್ರೆ ನಾವು ಈ ಒಂದು ವಿಷಯವನ್ನ ನಾವು ಇತರರಿಗೆ ಹೇಳುವಾಗ, ಮತ್ತೆ ನಮ್ಮ ಕತ್ತಲೆಯ ಪಾಪದಲ್ಲಿದ್ದ ನಮ್ಮನ್ನು ಆತನು ಬೆಳಕಿಗೆ ಸೇರಿಸಿದ್ದಾನೆ ಅಲ್ಲ. ನಾವೆಷ್ಟೋ ತಪ್ಪುಗಳನ್ನ ಮಾಡಿ ನಾವು ದೇವರ ಮಹಿಮೆಯನ್ನ ಕಾಣ್ತೀವೋ ಇಲ್ವೋ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ದೇವರು ತನ್ನ ಬೆಳಕನ್ನ ಕೊಟ್ಟು ಆತನ ನಿತ್ಯ ಜೀವವನ್ನ ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟಿದ್ದಾನೆ. ಆ ಒಂದು ನಿತ್ಯ ಜೀವ ನಮ್ಮದಾಗಿರಬಾರ್ದು, ಅದು ಇನ್ನೂ ಇತರರಿಗೂ ಕೂಡ ಆ ಒಂದು ನಿತ್ಯ ಜೀವ ಒದಗಿಸಿಕೊಡುವವರಾಗಿ ನಾವು ಯೇಸು ಸ್ವಾಮಿಯ ಮುಖಾಂತರ ನಾವು ಕೊಡುವವರಾಗಿರ್ಬೇಕು. ಮತ್ತೆ ಅದನ್ನ ನಾವು ನೆನೆಸುತ್ತಾ ಮತ್ತೆ ನಾವು ಅನೇಕ ಜನರಿಗೆ ನಾವು ಸಾಕ್ಷಿಯಾಗಿ, ಸೌಲನು ಯಾವ ರೀತಿ ಇವತ್ತು ನಾವು ಸತ್ಯವೇದವನ್ನ ನಾವು ಓದ್ತಾ ಇದೀವಿ ಅಂದ್ರೆ ಅದೊಂದು ಸಾಕ್ಷಿಯಾಗಿ ನಮ್ಮ ಜೀವಿತದಲ್ಲಿ ಇದೆ. ಸೌಲನು ಯಾವ ರೀತಿ ದೇವರು ಅವನನ್ನ ಬದಲಾವಣೆ ಮಾಡಿದ್ದಾನೆ, ಆ ರೀತಿಯಾಗಿ ನಮ್ಮನ್ನು ಒಂದು ರೀತಿಯಾಗಿ ದೇವರು ಬದಲಾವಣೆ ಮಾಡಿದ್ದಾನೆ. ಮತ್ತೆ ಇನ್ನು ಅನೇಕ ಜನರು ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇರ್ತಾರೆ. ಯೇಸು ಸ್ವಾಮಿಯ ಬಗ್ಗೆ ತಿಳಿಯದೆ ಕೂಡ ಅನೇಕ ಜನರಿದ್ದಾರೆ. ಅವ್ರಿಗೂ ಕೂಡ ನಾವು ಈ ಒಂದು ಬೆಳಕನ್ನು ನಾವು ತೆಗೆದುಕೊಂಡು ಹೋದಾಗ ಈ ಒಂದು ಬೆಳಕನ್ನು ಅವರು ಅನುಭವಿಸಿ ಅವರ ಕತ್ತಲೆಯ ಜೀವಿತವೆಲ್ಲ ಅವರ ಮಾರ್ಪಡ್ಲಿಕ್ಕೆ ಶಕ್ತರಾಗಿರ್ತದೆ. ದೇವರ ವಾಕ್ಯವು ಎಷ್ಟು ಒಂದು ಶಕ್ತಿ ಉಳ್ಳ ವಾಕ್ಯವಾಗಿದೆ. ಆತನ ವಾಕ್ಯ ನಮ್ಮ ಹೃದಯದಲ್ಲಿ ಬಂದಾಗ ನಮ್ಮ ಜೀವಿತವನ್ನ, ಸೌಲನ ಜೀವಿತವನ್ನ ದೇವರು ಬದಲಾವಣೆ ಮಾಡಿ ನಮ್ಮ ಜೀವಿತವನ್ನ ದೇವರು ಬದಲಾವಣೆ ಮಾಡ್ತಾರೆ. ಹಾಗಾಗಿ ನಾನು ಈ ವಾಕ್ಯ ಹೇಳುವಾಗ ನಾನು ಅನ್ಕೊಂಡೆ, ನಾವು ಸೌಲನಾಗಿ ನಾವು ಯಾರಿಗೂ ತೊಂದರೆ ಪಡಿಸ್ತಾ ಇರ್ಬೋದು, ಮತ್ತೆ ಈ ಕತೆ ನಮ್ಗೆ ಯಾಕೆ ಅಂತ ನಾವು ಅನ್ಕೋಬಹುದು. ಆದ್ರೆ ನಮ್ಮ ಜೀವಿತದಲ್ಲಿ ದೊಡ್ಡದೇ ಆಗಿರ್ಲಿ ಚಿಕ್ಕದೇ ಆಗಿರ್ಲಿ ದೇವರು ನಮ್ಮ ಎಲ್ಲರ ಜೀವಿತದಲ್ಲಿ ಒಂದು ಸಾಕ್ಷಿ ಕೊಟ್ಟಿದ್ದಾನೆ.
ಅಲ್ಲ. ಸೌಲನ ಜೀವಿತ ದೊಡ್ಡ ಕಥೆ ಆಗಿದೆ, ತುಂಬಾ ಸುಂದರವಾಗಿದೆ, ವಾವ್ ಎಷ್ಟು ಚೆನ್ನಾಗಿದೆ ಇವ್ ಕಥೆ ಅನ್ನಂಗಿದೆ ಅವನ ಯೇಸು ಸ್ವಾಮಿ ತಿಳ್ಕೊಂಡ ಒಂದು ಸಾಕ್ಷಿ ಕೇಳುವಾಗ. ಸೊ ನಮ್ಮ ಸಾಕ್ಷಿ ಅಷ್ಟು ದೊಡ್ಡದಾಗದೆ ಇರ್ಬೋದು, ಆದ್ರೂ ಕೂಡ ಯಾವುದೇ ಸಾಕ್ಷಿ ಆಗ್ಲಿ, ಆದ್ರೆ ದೇವರು ನಮ್ಮ ಒಂದು ಬೆಳಕು, ನಮ್ಮ ಕತ್ತಲೆಯ ಜೀವಿತವನ್ನ ಹೋಗಿಸಿ ನಮಗೆ ಬೆಳಕು ಕೊಟ್ಟಿದ್ದಾನೆ. ಆ ಬೆಳಕು ನಾವು ಇತರರಿಗೆ ನಾವು ಕೊಡ್ತಾ ಇರ್ಬೇಕು. ನಮ್ಮಲ್ಲಿರೋ ಒಂದು ಕ್ಯಾಂಡಲ್ ಅನ್ನ ನಾವು ಇನ್ನೊಂದು ಕ್ಯಾಂಡಲ್ ಅನ್ನ ಹಚ್ಚಬೇಕು. ಆ ಕ್ಯಾಂಡಲ್ ಇನ್ನೊಂದು ಕ್ಯಾಂಡಲ್ ಅನ್ನ ಹಚ್ಚುವಾಗ ನಾವು ಇನ್ನೂ ಅನೇಕ ಜನರು ದೇವರನ್ನ ತಿಳಿದುಕೊಂಡು ದೇವರ ಒಂದು ವಾಕ್ಯವನ್ನ ಅವರು ಅನುಗ್ರಹಿಸಿ ಆತನ ವಾಕ್ಯವನ್ನು ಅವರು ತಿಳಿದುಕೊಂಡು ಇನ್ನೂ ದೇವರಿಗೆ ಅವರು ಆಶೀರ್ವಾದವಾಗಿ ಜೀವಿಸುವ ಒಂದು ಸಹಾಯವಾಗಿರ್ತದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.